ಕರ್ನಾಟಕ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ ನಿನ್ನೆಯಷ್ಟೇ ಹಿರಿಯ ಪೊಲೀಸ್ ಅಧಿಕಾರಿ ಐಪಿಎಸ್ ಅಧಿಕಾರಿ ಡಾಕ್ಟರ್ ಎಂ.ಎ. ಸಲೀಂ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇದು ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸುದ್ದಿ. ಪೊಲೀಸ್ ಇಲಾಖೆಗೆ ಮಹಾ ಮುಜುಗರ ತಂದ ನೂತನ ಡಿಜಿ ಪದಗ್ರಹಣ. ನೂತನ ಡಿಜಿಐಜಿ ಡಾಕ್ಟರ್ ಎಂ.ಎ. ಸಲೀಂ ಪದಗ್ರಹಣಕ್ಕೆ ಹಿರಿಯ ಐಪಿಎಸ್ ಅಧಿಕಾರಿಗಳು ಗೈರಾಗಿದ್ದಾರೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಘನತೆಗೆ ಕುತ್ತು ತರುತ್ತ ಈ ಗೈರು. ಡಿಜಿಐಜಿ ಪದಗ್ರಹಣಕ್ಕೆ ಗೈರಾಗಿ ಸಂಪ್ರದಾಯ ಮುರಿದ್ರ ಹಿರಿಯ ಐಪಿಎಸ್ ಅಧಿಕಾರಿಗಳು. ಸಂಪ್ರದಾಯಕ್ಕೆ ತಿಲಾಂಜಲಿ ಇಟ್ಟಿದ್ದು ಭವಿಷ್ಯದ ಕೋಲಾಹಲದ ಮುನ್ಸೂಚನೆ. ಗೃಹ ಇಲಾಖೆಯಲ್ಲಿ ಹಿರಿಯ ಐಪಿಎಸ್ ಅಧಿಕಾರಿಗಳ ಒಳಜಗಳ ಶುರುವಾಗಿದೆಯೇ. ಈ ಮುಖಾಂತರ ಕಾನೂನನ್ನು ಗೌರವಿಸುವವರನ್ನು ಗೌರವಿಸುತ್ತೆ ಪೊಲೀಸ್ ಇಲಾಖೆ, ಸಂಪ್ರದಾಯ ಪಾಲಿಸುವವರನ್ನು ಗೌರವಿಸುತ್ತೆ ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಡಿಜಿಐಜಿ ಪದಗ್ರಹಣದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಸಲಿಗೆ ಹಿರಿಯ ಐಪಿಎಸ್ ಅಧಿಕಾರಿಗಳು ನಿನ್ನೆ ಕರ್ನಾಟಕ ಪೊಲೀಸ್ ಇಲಾಖೆಯ ಸೀನಿಯಾರಿಟಿ ಪಕ್ಕಕ್ಕಿಟ್ಟಿದ್ದಕ್ಕೆ ಸರ್ಕಾರ ಎನ್ನುವಂತಹ ಪ್ರಶ್ನೆ ಒಂದು ಕಡೆ. ಫ್ರೀಡಂ ಟಿವಿಯಲ್ಲಿ ಪೊಲೀಸ್ ಇಲಾಖೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿನ್ನೆ ಕರ್ನಾಟಕ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ ಡಾಕ್ಟರ್ ಎಂ.ಎ. ಸಲೀಂ ಅವರು ಅಧಿಕಾರವನ್ನು ಸ್ವೀಕರಿಸಿದರು. ಸಂಜೆ 6 ಗಂಟೆಗೆ ನಡೆದಂತಹ ಸಮಾರಂಭದಲ್ಲಿ ಅಲೋಕ್ ಮೋಹನ್, ನಿರ್ಗಮಿತ ಡಿಜಿಪಿ ಅಲೋಕ್ ಮೋಹನ್ ಅವರು ಹೊಸ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಡಾಕ್ಟರ್ ಎಂ.ಎ. ಸಲೀಂ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದರು. ಈ ಅಧಿಕಾರ ಹಸ್ತಾಂತರ ಅಥವಾ ಹೊಸ ಪೊಲೀಸ್ ಇಲಾಖೆಯ ಹೊಸ ಮುಖ್ಯಸ್ಥರ ಪದಗ್ರಹಣ ಕಾರ್ಯಕ್ರಮಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ನಿನ್ನೆ ಗೈರಾಗಿದ್ದಾರೆ. ಸೊ ಅದು ಈಗ ಸಾಕಷ್ಟು ಚರ್ಚೆಯನ್ನು ಉಂಟು ಮಾಡಿದೆ. ಐಪಿಎಸ್ ವಲಯದಲ್ಲಿ, ವಿಶೇಷವಾಗಿ ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಇದು ಸಾಕಷ್ಟು ಚರ್ಚೆಯನ್ನು ಉಂಟು ಮಾಡಿದೆ. ಸಂಪ್ರದಾಯ ಇಲಾಖೆಯ ಬಾಸ್, ಸುಪ್ರೀಂ ಬಾಸ್, ಅತ್ಯುನ್ನತ ಮುಖ್ಯಸ್ಥ ಅವರ ಅಧಿಕಾರವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಪ್ರಮುಖ ಐಪಿಎಸ್ ಅಧಿಕಾರಿಗಳು ನಿನ್ನೆ ಹಾಜರಿರಬೇಕಿತ್ತು. ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಿತ್ತು. ಆದರೆ ಈ ಐಪಿಎಸ್ ಅಧಿಕಾರಿಗಳು ನಿನ್ನೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಿಲ್ಲ, ಕಾರ್ಯಕ್ರಮದಿಂದ ದೂರ ಉಳಿದರು. ಈ ಮುಖಾಂತರ ಸಂಪ್ರದಾಯ ಏನಿತ್ತು ಪೊಲೀಸ್ ಇಲಾಖೆಯಲ್ಲಿ, ಆ ಸಂಪ್ರದಾಯವನ್ನು ಈ ಹಿರಿಯ ಪೊಲೀಸ್ ಕರ್ನಾಟಕದ ಹಿರಿಯ ಪೊಲೀಸ್ ಅಧಿಕಾರಿಗಳು, ವಿಶೇಷವಾಗಿ ಐಪಿಎಸ್ ಅಧಿಕಾರಿಗಳು ಅವರು ಮುರಿದಿದ್ದಾರೆ. ಪೊಲೀಸ್ ಇಲಾಖೆಗೆ ಇದು ಅತ್ಯಂತ ಮುಜುಗರ ತಂದಿಟ್ಟಂತಹ ಪ್ರಕರಣ. ಇದು ಪೊಲೀಸ್ ಇಲಾಖೆಗೆ ಮಹಾ ಮುಜುಗರ ತಂದ ನೂತನ ಡಿಜಿಐಜಿ ಪದಗ್ರಹಣ ಕಾರ್ಯಕ್ರಮ. ಡಿಜಿಐಜಿ ಪದಗ್ರಹಣಕ್ಕೆ ಎಲ್ಲ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳುವಂಥದ್ದು ವಾಡಿಕೆ. ಆದರೆ ಇದು ತಲತಲಾಂತರದಿಂದ ನಡೆದು ಬಂದಿರುವಂತಹ ಸಂಪ್ರದಾಯ. ಆದರೆ ಹೊಸ ಡಿಜಿಪಿಯ ಪದಗ್ರಹಣ ಕಾರ್ಯಕ್ರಮಕ್ಕೆ ಈ ಐಪಿಎಸ್ ಅಧಿಕಾರಿಗಳು ಬಂದಿಲ್ಲ. ಅಗ್ನಿಶಾಮಕ ದಳದ ಡಿಜಿಐಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್ ಇವರು ಗೈರಾಗಿದ್ದರು. ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಪ್ರಣವ್ ಮೊಹಂತಿ ಇವರು ಕೂಡ ಗೈರಾಗಿದ್ದರು. ಕಾರಾಗೃಹ ಇಲಾಖೆಯ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಇವರು ಕೂಡ ಗೈರಾಗಿದ್ದರು. ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಸ್ ರವಿ ಕೂಡ ಕಾರ್ಯಕ್ರಮಕ್ಕೆ ಗೈರಾಗಿದ್ದರು. ಡಿಸಿಆರ್ಇ ಎಡಿಜಿಪಿ ಅರುಣ್ ಚಕ್ರವರ್ತಿ ಕೂಡ ನಿನ್ನೆ ಪೊಲೀಸ್ ಇಲಾಖೆಯ ಮುಖ್ಯಸ್ಥರ ಪದಗ್ರಹಣ ಕಾರ್ಯಕ್ರಮಕ್ಕೆ ಐಪಿಎಸ್ಗಳು ಗೈರಾಗಿದ್ದರು. ನಾನಾ ಅನುಮಾನಗಳಿಗೆ ಕಾರಣವನ್ನು ಮಾಡಿಕೊಟ್ಟಿದೆ ಪೊಲೀಸ್ ಇಲಾಖೆಗೆ ಮಹಾ ಮುಜುಗರವನ್ನು ತಂದಿಟ್ಟಂತಹ ನೂತನ ಡಿಜಿಐಜಿ ಪದಗ್ರಹಣ ಕಾರ್ಯಕ್ರಮ. ಎಲ್ಲ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳುವಂಥದ್ದು ಕಾರ್ಯಕ್ರಮದಲ್ಲಿ, ಅದು ವಾಡಿಕೆ ಮತ್ತು ಸಂಪ್ರದಾಯ. ಆ ಸಂಪ್ರದಾಯವನ್ನು ಈ ಹಿರಿಯ ಐಪಿಎಸ್ ಅಧಿಕಾರಿಗಳು ಮುರಿದಿದ್ದಾರೆ. ಯಾಕೆ ಬಂದಿಲ್ಲ ಇವರು ಎನ್ನುವಂತಹ ಕುತೂಹಲ, ಜೊತೆಗೆ ಮುಸುಕಿನ ಗುದ್ದಾಟ. ಐಪಿಎಸ್ ಅಧಿಕಾರಿಗಳು ಅಥವಾ ಸೇವೆಯಲ್ಲಿರ್ತಕ್ಕಂಥವರು ಸಾರ್ವಜನಿಕವಾಗಿ ಬಂದು ಸಿಟ್ಟನ್ನು ವ್ಯಕ್ತಪಡಿಸಕ್ಕಾಗಲ್ಲ ರಾಜಕಾರಣಿಗಳ ಥರ. ಈಗ ಶಾಸಕರಾದವರು ತಮಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತ ಹೇಳಿದ್ರೆ ಮಾಧ್ಯಮಗಳ ಎದುರುಗಡೆ ಬಂದು ಹೇಳಿಕೆಯನ್ನು ಕೊಡಬಹುದು. ನನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ನಾನು ಅರ್ಹ ಇದ್ದೆ, ನನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂಥೇಳಿ ಶಾಸಕರಾದವರು, ಸಂಸದರಾದವರು ಬಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡಬಹುದು. ಅಥವಾ ಖಾತೆಗಳು, ದೊಡ್ಡ ದೊಡ್ಡ ಖಾತೆಗಳ ಬದಲು
ಸಣ್ಣ ಸಣ್ಣ ಖಾತೆಗಳು ಸಿಕ್ಕಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ಸಚಿವರಾಗಿರುವಂಥವರೇ ಬಂದು ಬೇಕಾದರೆ ಮಾಧ್ಯಮಗಳ ಎದುರುಗಡೆ ಬಂದು ಮಾತನಾಡ್ಬೋದು. ಆದರೆ ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ, ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂತಹ ನೌಕರರಿಗೆ ಆ ರೀತಿ ಸಾರ್ವಜನಿಕವಾಗಿ ಬಂದು ತಮ್ಮ ಸಿಟ್ಟನ್ನು ಹೊರಹಾಕಲಿಕ್ಕೆ ಅವಕಾಶಗಳಿಲ್ಲ. ಕಾರಣ ನಿಯಮಗಳಲ್ಲಿ ಅದಕ್ಕೆ ಅವಕಾಶಗಳಿಲ್ಲ. ಒಂದು ವೇಳೆ ಸಾರ್ವಜನಿಕವಾಗಿ ಬಂದು ಸಿಟ್ಟನ್ನು ಹೊರಹಾಕಿದರೆ ಅದು ಶಿಷ್ಟಾಚಾರದ ಉಲ್ಲಂಘನೆ ಅಥವಾ ಸೇವಾ ನಿಯಮಗಳ ಉಲ್ಲಂಘನೆ ಅಂತೇಳಿ ಪರಿಗಣಿಸಿ ಕ್ರಮ ಕೈಗೊಳ್ಳೋಕ್ಕೂ ಅವಕಾಶಗಳಿದೆ. ಹೀಗಾಗಿ ಶಿಸ್ತು, ಆಡಳಿತಾತ್ಮಕ ಶಿಸ್ತು ಅದು. ಸೊ ಹೀಗಾಗಿ ಆ ಸಿಟ್ಟನ್ನು ಹೊರಹಾಕಲಿಕ್ಕೆ ಇದ್ದಂಥ ಅವಕಾಶ ಏನು ಅಂತ ಹೇಳಿದ್ರೆ ಅದು ನಿನ್ನೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಗೈರಾಗುವ ಮುಖಾಂತರ ತಮ್ಮ ಅಸಮಾಧಾನ, ತಮ್ಮ ಸಿಟ್ಟನ್ನು ಹಿರಿಯ IPS ಅಧಿಕಾರಿಗಳೇ ಹೊರಹಾಕಿದ್ದಾರೆ. ಪೊಲೀಸ್ ಮುಖ್ಯಸ್ಥರು, ಕರ್ನಾಟಕದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ನಿನ್ನೆಯಿಂದ ಡಾಕ್ಟರ್ MA ಸಲೀಂ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು, ಇಡೀ ಕರ್ನಾಟಕದ ಪೊಲೀಸ್ ಇಲಾಖೆ ಇವರ ಆದೇಶದಂತೆ ಕಾರ್ಯನಿರ್ವಹಿಸುತ್ತೆ. ಸೊ ಅಂತಹ ಮುಖ್ಯಸ್ಥರ ಪದಗ್ರಹಣಕ್ಕೆ ಬರಲಿಲ್ಲ ಏಕೆ? ಪ್ರಶಾಂತ್ ಕುಮಾರ್ ಠಾಕೂರ್ ಸೇವಾ ಹಿರಿತನದಲ್ಲಿ ಸಲೀಂ ಅವರಿಗಿಂತ ಪ್ರಶಾಂತ್ ಕುಮಾರ್ ಠಾಕೂರ್ ಹಿರಿಯರು. ಸೀನಿಯಾರಿಟಿಯ ಆಧಾರದಲ್ಲಿ DG/IG ಹುದ್ದೆಯನ್ನು ಬಯಸಿದ್ರು ಪ್ರಶಾಂತ್ ಠಾಕೂರ್. ಸೀನಿಯಾರಿಟಿಗೆ ಬೆಲೆ ಕೊಡಬೇಕೆಂದು ಮನವಿ ಮಾಡಿದ್ದ ಠಾಕೂರ್ಗೆ ಹಿನ್ನಡೆ. ಆದರೆ ತನ್ನದೇ ಕಾರಣಕ್ಕೆ ಸಲೀಂ ಅವರನ್ನು ಆಯ್ಕೆ ಮಾಡಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ. ಹೀಗಾಗಿ ಬೇಸರ ಮಾಡಿಕೊಂಡಂತಹ ಪ್ರಶಾಂತ್ ಠಾಕೂರ್ ಅವರು ಪದಗ್ರಹಣ ಕಾರ್ಯಕ್ರಮಕ್ಕೆ ಗೈರಾದರು. ತನ್ನ ಕೆಳಗಿನ ಅಧಿಕಾರಿಗೆ ಮಣೆ ಹಾಕಿದ್ದಕ್ಕೆ ಠಾಕೂರ್ ಅವರಿಗೆ ಬೇಸರ. ಇಂಥದ್ದೇ ಕಾರಣಕ್ಕೆ ಹಲವು IPS ಅಧಿಕಾರಿಗಳು ಗೈರಾಗಿದ್ದಾರೆ. ರಜೆ ಮೇಲಿದ್ದ ಕಾರಣ ಮಾಲಿನಿ ಕೃಷ್ಣಮೂರ್ತಿ ಅವರು ಗೈರಾಗಿದ್ದಾರೆ, ಕಾರಾಗೃಹ ವಿಭಾಗದ ಮುಖ್ಯಸ್ಥರು. ಇನ್ನು ಕೆಲವರಿಗೆ ಪದಗ್ರಹಣದ ಮಾಹಿತಿ ಕೂಡ ಇರಲಿಲ್ಲ. ಸಂಜೆ 6 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಆದರೆ ಸಂಜೆ 5:45 ನಿಮಿಷ ಆದರೂ ಕೂಡ ಯಾವ ಅಧಿಕಾರಿಗಳಿಗೆ ಮಾಹಿತಿ ಹೋಗಬೇಕಿತ್ತು ಇಂಥದ್ದೊಂದು ಪದಗ್ರಹಣ ಕಾರ್ಯಕ್ರಮ ಇದೆ ಅಂಥೇಳಿ ಅದಕ್ಕೆ ಬಂದಿರಲಿಲ್ಲ. ಪ್ರಭಾರಿ ನೇಮಕ ಎನ್ನುವುದನ್ನು ಮುಂದಿಟ್ಟುಕೊಂಡು ಕೆಲವರು ಗೈರಾಗಿದ್ದರು. ಪ್ರಭಾರಿ ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲ ಅಂತ. ಹೊಸ DG/IG ನೇಮಕ ಆಗೋವರೆಗೆ ಇವರು ಅಂಥೇಳಿ ಪ್ರಭಾರಿ ಅಂದ್ರೆ ಅದರ ಅರ್ಥ ಹಾಗೆ. ಹೊಸ DG/IG ನೇಮಕ ಆಗುವವರೆಗೆ ಡಾಕ್ಟರ್ MA ಸಲೀಂ ಅವರು ಅಂಥೇಳಿ ಪ್ರಭಾರಿ ಅಂದರೆ. ಸೊ ಆ ಕಾರಣಕ್ಕೋಸ್ಕರ ಇವರೇನು ಪರ್ಮನೆಂಟ್ ಆಗಿ ಈ ಸೀಟಲ್ಲಿ ಇರೋ ಲಕ್ಷಣ ಕಾಣಿಸ್ತಾ ಇಲ್ಲ, ಸರ್ಕಾರ ಬೇಕಾದರೆ ಹೊಸಬ್ರನ್ನ ತಂದು ಕೂರಿಸ್ಬೋದು ಎನ್ನುವಂಥ ಕಾರಣ ಏನಿತ್ತು, ಊಹೆ ಏನಿದೆ, ಆ ಕಾರಣಕ್ಕೋಸ್ಕರನೂ ಕೂಡ ಕೆಲವು ಅಧಿಕಾರಿಗಳು ನಿನ್ನೆ ಡಾಕ್ಟರ್ MA ಸಲೀಂ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಗೈರಾಗಿದ್ದರು. ಇನ್ನು ಕೆಲವರಿಗೆ ಮಾಹಿತಿ ಸಿಕ್ಕಿರಲಿಲ್ಲ. ಸಂಜೆ 6 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ಇದ್ದಿದ್ದು, ಸಂಜೆ 5:45 ಆದರೂ ಕೂಡ ಪದಗ್ರಹಣ ಕಾರ್ಯಕ್ರಮದ ಕುರಿತು ಮಾಹಿತಿ ಸಿಕ್ಕಿರಲಿಲ್ಲ. ನಿನ್ನೆ ಅಲೋಕ್ ಮೋಹನ್ ನಿವೃತ್ತರಾಗಿದ್ದಂಥದ್ದು. ಅಲೋಕ್ ಮೋಹನ್ ಅವರು ಆ್ಯಕ್ಚುಲಿ ಏಪ್ರಿಲ್ 30ನೇ ತಾರೀಕು ನಿವೃತ್ತರಾಗಬೇಕಿತ್ತು. ಹಿಂದಿನ DG ನಿನ್ನೆ ನಿವೃತ್ತರಾಗಿದ್ದಂಥವ್ರು. ಆದರೆ ಸರ್ಕಾರ ಕರ್ನಾಟಕದ ಪೊಲೀಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕರ್ನಾಟಕ ಪೊಲೀಸ್ ಇಲಾಖೆಯ ಮುಖ್ಯಸ್ಥರ ಅವಧಿಯನ್ನು 21 ದಿನಗಳವರೆಗೆ ವಿಸ್ತರಣೆ ಮಾಡಿತು. ಅಲೋಕ್ ಮೋಹನ್ ಅವರಿಗೆ ಎಕ್ಸ್ಟೆನ್ಷನ್ ಅನ್ನು ಕೊಟ್ಟರು. ಹಾಗಾಗಿ ಮೇ 21ರವರೆಗೆ ಅಲೋಕ್ ಮೋಹನ್ ಅವರು DGP ಆಗಿದ್ದರು. ಅದರಿಂದ ಏನು ಲಾಭ ಆಯಿತು ಅಲೋಕ್ ಮೋಹನ್ ಅವರಿಗೆ ಅಂತ ಹೇಳಿದ್ರೆ 2 ವರ್ಷ ಪೂರೈಕೆ ಆಯಿತು. ಅಲೋಕ್ ಮೋಹನ್ ಅವರ ಅವಧಿ ಏನಿದೆ, ಸೇವಾವಧಿ ಆ್ಯಸ್ ಎ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ DG/IGP ಆಗಿ ಅದು 2 ವರ್ಷ ಪೂರೈಕೆಯಾಗಿದೆ. ಸುಪ್ರೀಂ ಕೋರ್ಟ್ನ ನಿಯಮ ಇರುವಂಥದ್ದೇನು ಅಂತ ಹೇಳಿದ್ರೆ ಮಿನಿಮಮ್ 2 ವರ್ಷ ಇರಬೇಕು ಅಂತೇಳಿ. ಪೊಲೀಸ್ ಇಲಾಖೆ ಯಾವುದೇ ರಾಜ್ಯದ DG/IGP ಅವರು ನೇಮಕಗೊಳ್ಳುವಂತಹ ಸಂದರ್ಭದಲ್ಲಿ ಅವರಿಗೆ ಕನಿಷ್ಠ 2 ವರ್ಷಗಳ ಅವಧಿ ಇರಬೇಕು ಅವರಿಗೆ ಎನ್ನುವಂತಹ ಗೈಡ್ಲೈನ್ಸನ್ನು ಪ್ರಕಾಶ್ ಸಿಂಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಸೊ ಆ ಗೈಡ್ಲೈನ್ಸನ್ನು ನಾವು ಪಾಲನೆ ಮಾಡಬೇಕು. ಆ ಗೈಡ್ಲೈನ್ಸನ್ನು ಪಾಲನೆ ಮಾಡುವ ಸಂದರ್ಭದಲ್ಲಿ ಕರ್ನಾಟಕದ ಪೊಲೀಸ್ ಕಾಯ್ದೆ ಏನಿದೆ ಅದಕ್ಕೆ ನಾವು ತಿದ್ದುಪಡಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಮತ್ತು 2019ರಲ್ಲಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅಫಿಡವಿಟನ್ನು ಕೂಡ ಸಲ್ಲಿಕೆಯನ್ನು ಮಾಡಿತ್ತು. ಏನು ಅಂತ ಹೇಳಿದ್ರೆ ಕನಿಷ್ಠ 2 ವರ್ಷಗಳ ಸೇವಾವಧಿ ಏನಿದೆ DG/IGP ಆಗಿ ಅಂದರೆ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ
ಆ ಗೈಡ್ಲೈನ್ಸ್ ಏನಿತ್ತು, ಸುಪ್ರೀಂ ಕೋರ್ಟ್ ಕೊಟ್ಟಂಥ ಗೈಡ್ಲೈನ್ಸ್ ಏನಿದೆ, ನಾವು ಅದನ್ನು ಪಾಲನೆ ಮಾಡ್ತೀವಿ ಎನ್ನುವಂತಹ ಅಫಿಡವಿಟನ್ನು ಕೂಡ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ. ಸಾಕಷ್ಟು ಕಾನೂನಾತ್ಮಕ ಅಂಶಗಳಿರುವಂಥದ್ದಿಲ್ಲಿ. ಹೀಗಾಗಿ ಅಲೋಕ್ ಮೋಹನ್ ಅವರು ಏಪ್ರಿಲ್ 30ನೇ ತಾರೀಕು ಒಂದು ವೇಳೆ ಅವರು ನಿವೃತ್ತರಾಗಿದ್ದಿದ್ರೆ, ಅವರ ನಿವೃತ್ತಿಯ ದಿನ ಇದ್ದಿದ್ದು ಏಪ್ರಿಲ್ 30ನೇ ತಾರೀಕು, ಆವಾಗ 2 ವರ್ಷ ಪೂರೈಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಮೇ 21ರವರೆಗೆ ಅಂದರೆ 21 ದಿನ ಎಕ್ಸ್ಟೆನ್ಷನ್ ಮಾಡಿ 2 ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ. ಈಗ ಡಾಕ್ಟರ್ ಎಂ ಎ ಸಲೀಂ ಅವರನ್ನು DGIGP ಆಗಿ ನೇಮಕ ಮಾಡಿದ್ದಾರೆ. ಇವರ ಅವಧಿ ಮುಂದಿನ ವರ್ಷ ಕೊನೆಯಾಗತ್ತೆ. 2026ರಲ್ಲಿ ಇವರ ಅವಧಿ ಕೊನೆಯಾಗತ್ತೆ. ಅಲೋಕ್ ಮೋಹನ್ ಅವರಿಗಿಂತ ಹಿಂದೆ ಇದ್ದಂತಹ ಪ್ರವೀಣ್ ಸೂದ್, ಈಗ ಕೇಂದ್ರೀಯ ತನಿಖಾ ದಳ CBIನ ಮುಖ್ಯಸ್ಥರು ಪ್ರವೀಣ್ ಸೂದ್ ಅವರು ಕೂಡ 2 ವರ್ಷವನ್ನು ಪೂರೈಕೆಯನ್ನು ಮಾಡಿದರು ಹುದ್ದೆಯಲ್ಲಿ. ಕರ್ನಾಟಕ ಡಾಕ್ಟರ್ ಸಲೀಂ ಅವರನ್ನ ಯಾಕೆ ಸೆಲೆಕ್ಟ್ ಮಾಡ್ತು ಸಿದ್ದರಾಮಯ್ಯನವರ ಸರ್ಕಾರ? ಸೇವಾ ಹಿರಿತನದಲ್ಲಿ ನೋಡಿದ್ರೆ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಡಾಕ್ಟರ್ ಸಲೀಂ ಅವರಿಗಿಂತಲೂ ಕೂಡ ಹಿರಿಯ ಅಧಿಕಾರಿ ಸೇವಾ ಹಿರಿತನದ ಲೆಕ್ಕಾಚಾರಕ್ಕೆ ಬಂದರೆ. ಬಟ್ ಡಾಕ್ಟರ್ ಎಂ ಎ ಸಲೀಂ ಅವರನ್ನು ಯಾಕೆ ಅಪಾಯಿಂಟ್ಮೆಂಟ್ ಮಾಡ್ತು? ಇದು ಸಹಜವಾಗಿ ಪೊಲೀಸ್ ಇಲಾಖೆಯ ಒಳಗಡೆ ನಡೀತಾ ಇರುವಂತಹ ಚರ್ಚೆ. ಡಾಕ್ಟರ್ ಎಂ ಎ ಸಲೀಂ ಅವರು ಸಂಚಾರ ವಿಭಾಗದ ಮುಖ್ಯಸ್ಥರಾಗಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಿಗ್ನಲ್ ಅನ್ನು ಅಪ್ಗ್ರೇಡ್ ಮಾಡಿದಂತಹ ಖ್ಯಾತಿ. ಸೊ ಜನಪರ ಕಾಳಜಿಯನ್ನು ಹೊಂದಿರತಕ್ಕಂತಹ ಅಧಿಕಾರಿ ಎನ್ನುವಂತಹ ಹೆಸರು ಕೂಡ ಡಾಕ್ಟರ್ ಎಂ ಎ ಸಲೀಂ ಅವರಿಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಇವರು ಕನ್ನಡಿಗ. ಶಂಕರ್ ಬಿದರಿ ಅವರ ಬಳಿಕ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಸ್ಥಾನವನ್ನು ವಹಿಸಲಿಕ್ಕೆ ಅವಕಾಶ ಇದ್ದಂತಹ ಅಧಿಕಾರಿ ಅದು ಡಾಕ್ಟರ್ ಎಂ ಎ ಸಲೀಂ. ಜೊತೆಗೆ 4 ದಶಕದಿಂದ ಕರ್ನಾಟಕದ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಹುದ್ದೆಯನ್ನು ಯಾವ ಮುಸಲ್ಮಾನ ಧರ್ಮಕ್ಕೆ ಸೇರಿದಂಥ ಯಾವ IPS ಅಧಿಕಾರಿಯೂ ಕೂಡ ಪಡೆದಿರಲಿಲ್ಲ. ಒನ್ ವೇ ವ್ಯವಸ್ಥೆಯನ್ನು ತಂದರು ಬೆಂಗಳೂರಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ. ಆ ಮುಖಾಂತರ ಟ್ರಾಫಿಕ್ ಸಮಸ್ಯೆ ಏನಿತ್ತು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಅತ್ಯಂತ ದೊಡ್ಡ ಹೆಜ್ಜೆಯನ್ನು ಇಟ್ಟಂಥವರು ಎಂ ಎ ಸಲೀಂ. ಮತ್ತು ಹಲವು ಪ್ರಮುಖ ಹುದ್ದೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ. ಮೊದಲನೆಯ ಪಾಯಿಂಟ್ ಕನ್ನಡಿಗ ಎನ್ನುವಂಥದ್ದು. ನಮ್ಮವರು ಅಂತ, ನಮ್ಮ ರಾಜ್ಯದವರು. ಶಂಕರ್ ಬಿದರಿ ಅವರ ಬಳಿಕ ಆ ಹುದ್ದೆಯನ್ನು ಏರ್ತಾ ಇರುವಂತಹ ಮೊಟ್ಟ ಮೊದಲ ಕನ್ನಡಿಗ. ಒಂದು. ಎರಡನೆಯದ್ದು 4 ದಶಕಗಳ ಬಳಿಕ ಮುಸ್ಲಿಂ IPS ಅಧಿಕಾರಿಯೊಬ್ಬರಿಗೆ ಅಂತಹ ಹುದ್ದೆಯನ್ನು ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ದಿ ಬಾಸ್ ಆ ಹುದ್ದೆಯನ್ನು ಏರುವಂಥ ಅವಕಾಶ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಡಾಕ್ಟರ್ ಎಂ ಎ ಸಲೀಂ ಅವರನ್ನು ಆಯ್ಕೆ ಮಾಡಲಾಯಿತು. ಜೊತೆಗೆ ಲಾ ಆ್ಯಂಡ್ ಆರ್ಡರ್ ಮತ್ತು ಇತರೆ ವಿಷಯಗಳಲ್ಲಿ ಡಾಕ್ಟರ್ ಎಂ ಎ ಸಲೀಂ ಅವರ ಅನುಭವ ತುಂಬ ಚೆನ್ನಾಗಿರೋದರಿಂದಾಗಿ ಅದು ಕೂಡ ಪ್ಲಸ್ ಪಾಯಿಂಟ್ ಆಗಿದೆ. ಮಾಹಿತಿಗಳ ಪ್ರಕಾರ ಪ್ರಶಾಂತ್ ಕುಮಾರ್ ಠಾಕೂರ್ ಅವರಿಗೆ ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟ ಹಾಗೆ ಅಷ್ಟೊಂದು ಅನುಭವ ಇಲ್ಲದೆ ಇರುವಂಥದ್ದು ಕೂಡ ಅವರಿಗೆ ನೆಗೆಟಿವ್ ಆಗಿತ್ತು ಎನ್ನುವಂಥದ್ದು ಅಂಶ. ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಯಾವುದೇ ರಾಜ್ಯ ಇರ್ಬೋದು, ಅಲ್ಲಿ ತನ್ನ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಸ್ಥಾನಕ್ಕೆ ಅಥವಾ DGIGP ಹುದ್ದೆಗೆ ಅಧಿಕಾರಿಯನ್ನು ನೇಮಕ ಮಾಡುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಸೂಚನೆಯ ಗೈಡ್ಲೈನ್ಸ್ ಇರುವಂಥದ್ದು ಏನು ಅಂತ ಹೇಳಿದ್ರೆ, UPSCಗೆ ಒಂದು ಲಿಸ್ಟನ್ನು ಕಳುಹಿಸಬೇಕು ರಾಜ್ಯ ಸರ್ಕಾರ. ಅದರಲ್ಲಿ ಕನಿಷ್ಠ 3 ಜನರ ಹೆಸರನ್ನು ಮೆನ್ಷನ್ ಮಾಡಬೇಕು ರಾಜ್ಯ ಸರ್ಕಾರದವರು, IPS ಅಧಿಕಾರಿಗಳ ಹೆಸರನ್ನು. ಸೊ ಕರ್ನಾಟಕ ಸರ್ಕಾರದವರು UPSCಗೆ ಒಂದು ಲಿಸ್ಟನ್ನು ಕಳುಹಿಸಿದರು. ಕನಿಷ್ಠ 30 ವರ್ಷಗಳ ಸೇವೆ ಬೇಕು, ಅದು ಒಂದು ಕಂಡೀಷನ್ ಇದೆ. 30 ವರ್ಷಗಳ ಸೇವೆ ಬೇಕು. ಸೊ ರಾಜ್ಯ ಸರ್ಕಾರ UPSCಗೆ ಕಳುಹಿಸಿತ್ತು. ಅದರಲ್ಲಿ ಪ್ರಶಾಂತ್ ಕುಮಾರ್ ಠಾಕೂರ್ ಸೇವಾ ಹಿರಿತನದಲ್ಲಿ ಲಿಸ್ಟ್ನಲ್ಲಿ ಟಾಪ್ನಲ್ಲಿರುವಂಥವ್ರು. ಅದರ ಜೊತೆಗೆ ಎಂ ಎ ಸಲೀಂ, ಕೆ ರಾಮಚಂದ್ರ ರಾವ್, ರಣ್ಯಾ ರಾವ್ ಅವರ ಮಲತಂದೆ ಕೆ ರಾಮಚಂದ್ರ ರಾವ್, ಮಾಲಿನಿ ಕೃಷ್ಣಮೂರ್ತಿ ಕಾರಾಗೃಹದ ಮುಖ್ಯಸ್ಥರು, ಕಾರಾಗೃಹ ಇಲಾಖೆಯ ಮುಖ್ಯಸ್ಥರು, ಜೊತೆಗೆ ಪ್ರಣಬ್ ಮೊಹಂತಿ ಮತ್ತು ಇತರೆ 2 ADGPಗಳು ಅಲೋಕ್ ಕುಮಾರ್ ಮತ್ತು ಬಿ ದಯಾನಂದ್ ಅವರು ಈಗ ಬೆಂಗಳೂರಿನ ಪೊಲೀಸ್ ಆಯುಕ್ತರು.
ಅಲೋಕ್ ಕುಮಾರ್ ಈಗ ಟ್ರೈನಿಂಗ್ ಅಕಾಡೆಮಿಯಲ್ಲಿದ್ದಾರೆ, ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ. ಸೊ ಇವರ ಹೆಸರನ್ನು ಸಲ್ಲಿಕೆ ಮಾಡಿತ್ತು. ಇವರ ಹೆಸರನ್ನು ಸಲ್ಲಿಕೆ ಮಾಡಿದ ಬಳಿಕ ಈಗ ಅಂತಿಮವಾಗಿ ಡಾಕ್ಟರ್ ಎಂ ಎ ಸಲೀಂ ಅವರನ್ನು ಸರ್ಕಾರ ಕರ್ನಾಟಕ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದೆ. ಪ್ರೊಸೀಜರನ್ನು ಫಾಲೋ ಮಾಡಲಾಗಿದೆ. ಬಟ್ ಎಂ ಎ ಸಲೀಂ ಅವರ ಕಾರ್ಯಾವಧಿ ಮುಂದಿನ ವರ್ಷ ಅಂತ್ಯ ಆಗುತ್ತೆ. ಸರ್ಕಾರದ ಆಲೋಚನೆ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಎಂ ಎ ಸಲೀಂ ಅವರ ನಿವೃತ್ತಿಯ ಬಳಿಕವೂ ಕೂಡ ಪ್ರಶಾಂತ್ ಠಾಕೂರ್ ಅವರಿಗೆ ಮತ್ತೆ 1 ವರ್ಷ ಇರೋದರಿಂದ ಸಲೀಂ ಅವರ ನಿವೃತ್ತಿಯ ಬಳಿಕ ಬೇಕಾದರೆ ಪ್ರಶಾಂತ್ ಠಾಕೂರ್ ಅವರನ್ನು ನೇಮಕ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳಿರುವ ಹಿನ್ನೆಲೆಯಲ್ಲಿ ಸಲೀಂ ಅವರನ್ನು ಈಗ DGIGP ಆಗಿ ನೇಮಕ ಮಾಡಿದ್ರೆ ಏನು ಕಾನೂನಾತ್ಮಕ ಸಮಸ್ಯೆಗಳಾಗಲ್ಲ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದೆ. ಕಾನೂನಾತ್ಮಕ ಸಮಸ್ಯೆಗಳು ಯಾವಾಗ ಆಗಬಹುದು ಅಂತ ಹೇಳಿದ್ರೆ, ಪ್ರಶಾಂತ್ ಠಾಕೂರ್ ಸೇವಾ ಹಿರಿತನದಲ್ಲಿ ಮೊದಲಿಗರಾಗಿರುವಂತಹ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ CAT ಏನಿದೆ ಅಲ್ಲಿಗೆ ಅಪ್ಲಿಕೇಶನನ್ನು ಸಲ್ಲಿಸಬೇಕಾಗತ್ತೆ. ನನ್ನನ್ನು ಕಡೆಗಣಿಸಲಾಗಿದೆ, ನಾನು ಸೇವಾ ಹಿರಿತನದಲ್ಲಿ ಮೊದಲಿಗಾಗಿದ್ದೀನಿ, ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡಬೇಕಿತ್ತು, ನನ್ನನ್ನು ಮಾಡಿಲ್ಲ ಅಂಥೇಳಿ ಸಲ್ಲಿಕೆ ಮಾಡಬೇಕಾಗತ್ತೆ. ಅಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಸೊ ಆವಾಗ ಅದು ಕಾನೂನಾತ್ಮಕ ಸಂಘರ್ಷಕ್ಕೂ ಕೂಡ ಕಾರಣ ಆಗಬಹುದು. ಬಟ್ ಸಲೀಂ ಅವರ ಆಯ್ಕೆ ಸಿದ್ದರಾಮಯ್ಯನವರ ಸರ್ಕಾರದ ಹಲವು ಆಲೋಚನೆಗಳ ಜೊತೆಗೆ ಇರುವಂಥದ್ದು. ಒಬ್ಬರು ಕನ್ನಡಿಗರು ಅಂಥೇಳಿ, ಆಮೇಲೆ ಆಡಳಿತಾತ್ಮಕವಾಗಿ ಸಾಕಷ್ಟು ಅನುಭವ ಇರೋದರಿಂದ ಹಿನ್ನೆಲೆಯಲ್ಲಿ ಲಾ ಆ್ಯಂಡ್ ಆರ್ಡರ್ ಇಶ್ಯೂನಲ್ಲಿ ಡಾಕ್ಟರ್ ಎಂ ಎ ಸಲೀಂ ಅವರನ್ನು ಅಪಾಯಿಂಟ್ಮೆಂಟ್ ಮಾಡಲಾಗಿದೆ ಸಿದ್ದರಾಮಯ್ಯನವರ ಸರ್ಕಾರ. ಹಿರಿಯ ಅಧಿಕಾರಿಗಳು ಗೈರಾಗಿದ್ದಾರೆ, ಸಂಪ್ರದಾಯವನ್ನು ಮುರಿದಿದ್ದಾರೆ. ಗೈರಾದವರಲ್ಲಿ ಯಾರು ಅಂತ ಹೇಳಿದ್ರೆ, ಯಾರ ಹೆಸರನ್ನು ಸಿದ್ದರಾಮಯ್ಯನವರ ಸರ್ಕಾರ UPSCಗೆ ಕಳುಹಿಸಿತ್ತು, ಇವರನ್ನು DGIGP ಆಗಿ ಅಪಾಯಿಂಟ್ಮೆಂಟ್ ಮಾಡ್ಬೋದು ಅಂಥೇಳಿ, ಆ ಹೆಸರಲ್ಲಿ ಆ ಲಿಸ್ಟಲ್ಲಿ ಯಾರ ಹೆಸರಿತ್ತೋ ಅವರೆಲ್ಲ ಗೈರಾಗಿದ್ದಾರೆ. ಆ ಲಿಸ್ಟಲ್ಲಿ ಹೆಸರಿದ್ದಂಥವರು ಗೈರಾಗಿದ್ದಾರೆ. ಪ್ರಣವ್ ಮೊಹಂತಿ ಗೈರಾಗಿದ್ದಾರೆ, ಮಾಲಿನಿ ಕೃಷ್ಣಮೂರ್ತಿ ಅವರು ಗೈರಾಗಿದ್ದಾರೆ, ಪ್ರಶಾಂತ್ ಠಾಕೂರ್ ಅವರು ಗೈರಾಗಿದ್ದಾರೆ. ಮಾಲಿನಿ ಕೃಷ್ಣಮೂರ್ತಿ ಅವರು ರಜೆಯ ಮೇಲಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಸೊ ಇದು ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಅತ್ಯಂತ ಮಹತ್ವದ ಸುದ್ದಿ. DGIG ನೇಮಕದಲ್ಲಿ ಸೀನಿಯಾರಿಟಿಗೆ ಸರ್ಕಾರ ತಿಲಾಂಜಲಿಯನ್ನು ಹಾಕಿದೆ. ಪದಗ್ರಹಣಕ್ಕೆ ಗೈರಾಗಿ ಸಂಪ್ರದಾಯಕ್ಕೆ IPSಗಳು ತಿಲಾಂಜಲಿ ಇಟ್ಟಿದ್ದಾರೆ. ಪ್ರಭಾರಿ ಹುದ್ದೆ ನೀಡಿ ಸರ್ಕಾರದ ಸೇಫ್ ಗೇಮ್. ಠಾಕೂರ್ ಕೋರ್ಟ್ ಮೊರೆ ಹೋಗಬಹುದೆಂದು ಪ್ರಭಾರಿ ಹುದ್ದೆಯನ್ನು ಈಗ ಕೊಟ್ಟಿರುವಂಥದ್ದು. ಇಬ್ಬರು ಅರ್ಹರಿದ್ದಾಗ ಒಬ್ಬರ ಆಯ್ಕೆಯೇ ಪವರ್ ಸರ್ಕಾರಕ್ಕೆ ಇರುತ್ತೆ. ಸರ್ಕಾರ ನೇಮಿಸಿದವರಿಗೆ ಗೌರವ ಸಲ್ಲಿಸುವುದು ಅಧಿಕಾರಿಗಳ ಕರ್ತವ್ಯ. ಸಂಪ್ರದಾಯ ಉಲ್ಲಂಘನೆ ಪೊಲೀಸ್ ಇಲಾಖೆಯ ಘನತೆಗೆ ಕುತ್ತನ್ನು ತರುತ್ತೆ. ಇಂತಹ ಬೆಳವಣಿಗೆಗಳು ಹಿಂದೆಯೂ ನಡೆದಿದೆ, ಮುಂದೆಯೂ ನಡೆಯುತ್ತೆ. ಇದನ್ನು ಅಧಿಕಾರಿಗಳು ಡೈಜೆಸ್ಟ್ ಅಂದರೆ ಅರಗಿಸ್ಕೊಳ್ಬೇಕಾಗತ್ತೆ, ಅನಿವಾರ್ಯ. ಇದು ಪೊಲೀಸ್ ಇಲಾಖೆಗೆ ಫ್ರೀಡಮ್ ಟಿವಿಯ ಕಳಕಳಿಯ ಮನವಿ. ಕಾರಣ ಇವರೆಲ್ಲ ಅತ್ಯಂತ ಉನ್ನತ ಹುದ್ದೆಯಲ್ಲಿ ಇರುವಂಥವ್ರು. ಯಾರೆಲ್ಲ ಗೈರಾಗಿದ್ದಾರೆ ಅವರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳೇ. ಸೊ ದೊಡ್ಡ ಅಧಿಕಾರಿಗಳು ಸಂಪ್ರದಾಯಕ್ಕೆ ತಿಲಾಂಜಲಿಯನ್ನು ಇಟ್ಟಂತಹ ಸಂದರ್ಭದಲ್ಲಿ ಅದು ಒಂದು ಬ್ಯಾಡ್ ಪ್ರಿಸಿಡೆಂಟ್ ಅಂತ, ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ದ ಹಾಗೆ ಅಂತೇಳಿ. ಜೊತೆಗೆ ಸರ್ಕಾರ ಕೂಡ ಈಗ 2 ಪ್ರಮುಖವಾಗಿರುವಂಥದ್ದು. ಒಂದು, ಅಲೋಕ್ ಮೋಹನ್ ಅವರಿಗೆ ಎಕ್ಸ್ಟೆನ್ಷನನ್ನು ಕೊಟ್ಟಿದ್ದು, ಅದು ಫಾರ್ ದಿ ಫಸ್ಟ್ ಟೈಮ್ ಇನ್ ಕರ್ನಾಟಕ ಪೊಲೀಸ್ ಎಕ್ಸ್ಟೆನ್ಷನನ್ನು ಕೊಟ್ಟಿದ್ದು. ಒಬ್ಬರು ಪೊಲೀಸ್ ಇಲಾಖೆಯ ಮುಖ್ಯಸ್ಥರಿಗೆ 2 ವರ್ಷ ಪೂರ್ಣಾವಧಿ ಮುಗಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಇಲ್ಲದಿದ್ದರೆ ಏಪ್ರಿಲ್ 30ಕ್ಕೆ ಅಲೋಕ್ ಮೋಹನ್ ನಿವೃತ್ತರಾಗಿ ಆಗಲೇ ಹೊಸ DGIGP ಬರಬೇಕಿತ್ತು. ಒಂದು. ಎರಡನೆಯದ್ದು, ಸೀನಿಯಾರಿಟಿಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಡಾಕ್ಟರ್ ಸಲೀಂ ಅವರಿಗಿಂತ ಪ್ರಶಾಂತ್ ಕುಮಾರ್ ಠಾಕೂರ್ ಅವರೇ ಸೂಪರ್ ಸೀನಿಯರ್ ಆಗಿರೋದರಿಂದಾಗಿ ಅವರಿಗೆ ಮಣೆ ಹಾಕಬೇಕಿತ್ತು. ಬಟ್ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ, ಇಲ್ಲ ನಾವು ಸಲೀಂ ಅವರನ್ನು ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತೇಳಿ ಸಲೀಂ ಅವರನ್ನು ಆಯ್ಕೆ ಮಾಡ್ತು, ಪ್ರಶಾಂತ್ ಕುಮಾರ್ ಠಾಕೂರ್ ಅವರನ್ನು ಕಡೆಗಣಿಸ್ತು. ಸರ್ಕಾರದ ಆಲೋಚನೆ ಏನು ಅಂತ ಹೇಳಿದ್ರೆ, ಇಲ್ಲ ಅವರಿಗೆ ಸಲೀಂ ನಿವೃತ್ತಿಯ ಬಳಿಕವೂ ಕೂಡ ಟೈಮ್ ಇರೋದರಿಂದ 1 ವರ್ಷ ಇನ್ನೂ ಅವರು ಇರ್ತಾರೆ ಪ್ರಶಾಂತ್ ಕುಮಾರ್ ಠಾಕೂರ್ ಸೇವೆಯಲ್ಲಿ, ಹಾಗಾಗಿ ಆಮೇಲೆ ಬೇಕಾದರೆ ನಾವು ಅವರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋಬೋದು ಅಂಥೇಳಿ ಸದ್ಯಕ್ಕೆ ಪ್ರಭಾರಿ ಹುದ್ದೆ ಅಂಥೇಳಿ ಡಾಕ್ಟರ್ ಸಲೀಂ ಅವರನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದೆ. ಬಟ್ ಕಾನೂನಾತ್ಮಕ ಸಂಘರ್ಷಗಳು ಇನ್ ಕೇಸ್ ಪ್ರಶಾಂತ್ ಕುಮಾರ್ ಠಾಕೂರ್ ಏನಾದರೂ ಹೋದರೆ ಸ್ವಲ್ಪ ಛೀಮಾರಿಯನ್ನು ಹಾಕಿಸಿಕೊಂಡು ಬರಬಹುದು ಸಿದ್ದರಾಮಯ್ಯನವರ ಸರ್ಕಾರ. ಬಿಕಾಸ್ DGIG ಹುದ್ದೆಗೆ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ
ಸುಪ್ರೀಂ ಕೋರ್ಟ್ನ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಇದ್ದಾವೆ. ಪ್ರಕಾಶ್ ಸಿಂಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸನ್ನು ಇಶ್ಯೂ ಮಾಡಿದೆ ಕ್ಲಿಯರ್ ಕಟ್ಟಾಗಿ. ಇದೇ ರೀತಿ ಇರಬೇಕು ಪ್ರೋಸೆಸ್ಸು, ಕನಿಷ್ಠ. ಆಮೇಲೆ ಇನ್ ಕೇಸ್ ಸೀನಿಯಾರಿಟಿ ಇದ್ದಾಗಿಯೂ ಕೂಡ, ಸೂಪರ್ ಸೀನಿಯರ್ ಆದಾಗ್ಯೂ ಕೂಡ ಅಂತಹ IPS ಅಧಿಕಾರಿಯ ಸೇವಾವಧಿ 6 ತಿಂಗಳಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ರೆ ಅಂಥ ಅಧಿಕಾರಿಯನ್ನು DG IG ಹುದ್ದೆಗೆ ನೇಮಕ ಮಾಡುವಂತಿಲ್ಲ ಅಂತಿದೆ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಪ್ರಕಾರ. ಈಗ ಫಾರ್ ಎಕ್ಸಾಂಪಲ್ ಯಾರ್ದಾದ್ರೂ IPS ಅಧಿಕಾರಿ ಸೂಪರ್ ಸೀನಿಯರ್, ಎಲ್ಲ IPS ಅಧಿಕಾರಿಗಳಿಗಿಂತ ಅವರೇ ಸೂಪರ್ ಸೀನಿಯರ್, ಅವರೇ DG IGP ಆಗಿ ಆಯ್ಕೆ ಆಗಲಿಕ್ಕೆ ಸೀನಿಯಾರಿಟಿ ಆಧಾರದಲ್ಲಿ ಅವರು ಇರ್ತಾರೆ ಅಂತಿದ್ರೆ, ಇನ್ ಕೇಸ್ ಅವರ ಅವಧಿ 6 ತಿಂಗಳಲ್ಲಿ ಅವರು ನಿವೃತ್ತರಾಗ್ತಾರೆ ಅಂತ ಹೇಳಿದ್ರೆ ಅವರನ್ನು ಅಪಾಯಿಂಟ್ಮೆಂಟ್ ಮಾಡೋಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಇರುವಂಥದ್ದು. ಕಾರಣ ಹುದ್ದೆಯಲ್ಲಿ ಕನಿಷ್ಠ 2 ವರ್ಷದವರೆಗೆ ಒಬ್ಬ ಅಪಾಯಿಂಟ್ಮೆಂಟ್ ಆದಂತಹ DG IGP ಇರಬೇಕೆನ್ನುವಂಥ ಗೈಡ್ಲೈನ್ಸನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದನ್ನು 2018ರಲ್ಲೂ ಕೂಡ ಮತ್ತೆ ಅದನ್ನು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಹೀಗಾಗಿ ಕಾನೂನಾತ್ಮಕ ಹೋರಾಟಕ್ಕೆ ಅವಕಾಶ ಇದೆ. ಬಟ್ ಸಂಪ್ರದಾಯ ಉಲ್ಲಂಘನೆ, ಸಂಪ್ರದಾಯ ಇಟ್ಸ್ ನಾಟ್ ಏನು ನಿಯಮ ಏನಲ್ಲ. ಹಿರಿಯ IPS ಅಧಿಕಾರಿಗಳು ಬಂದು ಹಾಜರಾಗಲೇಬೇಕು ಎನ್ನುವಂತಹ ಕಟ್ಟುಪಾಡು ಏನಿಲ್ಲ. ಬಟ್ ಅವರ ಬಾಸಿಗೆ, ಪೊಲೀಸ್ ಇಲಾಖೆಯ ಮುಖ್ಯಸ್ಥರೀಗ ಸೂಪರ್ ಬಾಸ್ ಡಾಕ್ಟರ್ MA ಸಲೀಂ ಅವರು ಹೊಸ ಬಾಸ್ ಬಂದಾಗ ಸ್ವಲ್ಪ ನೋವು, ನಮಗೂ ಅವಕಾಶ ಸಿಗಬೇಕಿತ್ತು ಎನ್ನುವಂತಹ ಆ ನೋವು ಎಲ್ಲವನ್ನು ತಡ್ಕೊಂಡು, ಡೈಜೆಸ್ಟ್ ಮಾಡಿಕೊಂಡು, ಜೀರ್ಣಿಸಿಕೊಂಡು, ಅರಗಿಸಿಕೊಂಡು ಹಾಜರಾಗಬೇಕಾಗುತ್ತೆ ಕಾರ್ಯಕ್ರಮಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.